ಸುಮಾರು ಒಂದು 10 ದಿನಗಳಿಂದ ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗುವಂಥವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಪ್ರದೇಶಗಳು ಸುಮಾರಿದೆ. ಆ ಭಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು, ಪಟಾಕಿ ಕೊಡೋದಿರ್ಬೋದು, ಪ್ರತಿಯೊಂದು ಬಾರಿಯೂ ಸಹ ಇದನ್ನು ಸಹಾಯ ಮಾಡಿಕೊಂಡೇ ಬರ್ತಾಯಿದೆ. ಇದೇನು ಇವತ್ತಲ್ಲ, ಸುಮಾರು 12 ವರ್ಷಗಳಿಂದ ನಡೀತಾನೆ ಇದೆ. ಆದರೆ ಏಕಾಏಕಿ ಈ ವರ್ಷ ಪೊಲೀಸ್ನವರು ಸುಮಾರು 100 ಜನ ಇದ್ದಾರೆ. ಅದರಲ್ಲಿ ಒಂದು 3-4 ಜನ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲ ಬಂದಿದ್ದಾರೆ. ಪಟಾಕಿ ಕೊಡಬಾರ್ದು ಅಂತ ಹೇಳ್ತಾರೆ. ಪಟಾಕಿ ಕೊಡೋದು ಎಲ್ಲಿಂದ ನಾವು ತರೋದು? ಎಲ್ಲಿ ಇವತ್ತು BBMP ಅವರು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿದ್ದಾರೆ, ಆ ಜಾಗದ ಹತ್ರ ಹೋಗಿ ಖರೀದಿ ಮಾಡಿಕೊಂಡು ಇಲ್ಲಿ ತಂದು ಕೊಡೋ ಅಂಥ ಕಾರ್ಯಕ್ರಮ ನಾವು ಮಾಡ್ತಾಯಿರೋದು. ಪ್ರತಿ ವರ್ಷ ಮಾಡ್ತಾಯಿದ್ದು, ಈ ವರ್ಷವೂ ಮಾಡ್ತಾಯಿದ್ವಿ. ಆದರೆ ಹೊಸದಾಗಿ ಪೊಲೀಸವ್ರು ಏನು ಹೇಳ್ತಾ ಇದ್ದಾರೆ, ಮಾಡಬಾರ್ದು, ಕೊಡಬಾರ್ದು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಆಯಿತು, ಒಂದು 10 ಪ್ಯಾಕೆಟ್ ಇಟ್ಕೊಂಡಾದರೂ ಹಂಚ್ಬೋದಲ್ಲ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಅವಕಾಶ ಇಲ್ಲ ಅಂತ ಇದ್ದಾರೆ. ಒಳ್ಳೆ ಅಂಗಡಿಯಿಂದ ನೇರವಾಗಿ ಖರೀದಿ ಮಾಡಿ ಬಡವ್ರ ಮನೆಗಳಿಗೇ ನೇರವಾಗಿ ತಲುಪಿಸ್ಬೋದು ಅಂತಲೂ ಕೇಳ್ತಾ ಇದ್ದೀನಿ. ಮನೆಗೂ ತಲುಪಿಸೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಒಂದು ವ್ಯಕ್ತಿ, ಒಂದಿಬ್ಬರು ತಗೊಂಡೋಗಿ ಮನೆಗೆ ಕೊಟ್ಟು ಆ ಮನೆಗಳಿಗೆ ಆ ಮಕ್ಕಳ ಪಟಾಕಿ ಇದೇನು ದೊಡ್ಡ ದೊಡ್ಡ ಪಟಾಕಿಗಳಂತಲ್ಲ, ಅದಕ್ಕೂ ಅಂಗಡಿನಿಂದ ತೊಗೊಂಡೋಗಿ ಡೆಲಿವರಿ ಮಾಡೋದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದು ಬಹುಶಃ ಇದೇ ಫಸ್ಟ್ ಕೇಸ್ ಇರಬೇಕು. ಈ ಥರ ಅವ್ರು ಹೇಳೋದೇನು, ಪೊಲೀಸ್ನವರು ಅವರೇ ಖುದ್ದಾಗ ಅಂಗಡಿಗೆ ಹೋಗ್ಬೇಕು, ಅವರೇ ಖುದ್ದಾಗಿ ಮನೆಗೆ ತರಬೇಕು, ಯಾರೂ ಸಹಾಯ ಮಾಡೋಂಗಿಲ್ಲ. ಈಗ ಇಷ್ಟೊತ್ತು ಪೊಲೀಸ್ನವ್ರು ಮಾತಾಡಿ ತಾವು ನೋಡಿದ್ರಿ. ಸೋಷಿಯಲ್ ಸರ್ವಿಸ್ ಮಾಡೋ ಅಂಥವ್ರು ತೊಗೊಂಡೋಗಿ ಕೊಡ್ತಾರೆ, ಬಿಡಿ ಅಂತ ಹೇಳಿದ್ರು, ಅದಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಏನಿದ್ರ ಉದ್ದೇಶ? ಊರಹಬ್ಬ ಮಾಡೋಕ್ಕೂ ಬಿಡಲ್ಲ, ಕೋರ್ಟಿಂದ ಆರ್ಡ್ರ್ ತಂದು ನಾವು ಊರಹಬ್ಬ ಮಾಡಬೇಕು. ಗಣೇಶನ ಹಬ್ಬ ಮಾಡೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಂದು ಮಾಡಬೇಕು. ಇಲ್ಲಿ ನಡೀತಾ ಇರೋವಂಥದ್ದು ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಬರೀ ಒಂದೇ ಒಂದು ಲಕ್ಷ್ಮೀದೇವನಗರದಲ್ಲಿ ಮಾತ್ರ. ಯಾರನ್ನು ಮಾತನಾಡಿದ್ರೆ ಅವ್ರ ಮೇಲೆ ದಲಿತ ದೌರ್ಜನ್ಯ ಕೇಸ್ ಹಾಕೋದು. ಇದು ಇಲ್ಲಿ ನಡೀತಾ ಇರೋವಂಥದ್ದು ದೌರ್ಜನ್ಯ. ಯಾರು ಮಾಡ್ತಿದ್ದಾರೆ ಇಲ್ಲಿ? ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಬೆಂಬಲಿಗರು. ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು 43 ಜನ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ಗಳು ಹಾಕಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಆಶ್ರಯ ಹೋಗಬೇಕು. ಪ್ರತಿಯೊಂದಕ್ಕೂ ಬೇಕಾದ್ರೆ ತಾವು ನೋಡಿ, ಊರಹಬ್ಬ ಮಾಡೋಕ್ಕೆ ನಾವು ಕೋರ್ಟಿಂದ ಪರ್ಮಿಷನ್ ತಂದು ಊರಹಬ್ಬ ಮಾಡಿದ್ವಿ. ಇದು ಇಲ್ಲಿ ನಡೀತಾ ಇರೋವಂಥದ್ದು. ಸರ್, ಈ ಪಟಾಕಿಗಳು ನಿಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಇದೆ, ಬೇರೆ ಕಡೆ ಯಾವುದು? ಪಟಾಕಿ ಉಚಿತವಾಗಿ ಹಂಚಬಾರ್ದು ಅನ್ನುವಂಥ ನಿಯಮ ನಿಮ್ಮ ಕ್ಷೇತ್ರಕ್ಕೆ ಅಲ್ಲಲ್ಲ, ಆಯಿತು, ಅವ್ರು ಏನು ಹೇಳಿದ್ರು ಕೇಳೋಣ. ಅಂಗಡಿಯಿಂದ ತಂದು ಮನೆಗೂ ಕೊಡಬೇಡ ಅಂತ ಇದ್ದಾರಲ್ಲ, ಆಯಿತು, ಒಂದು ವ್ಯಕ್ತಿ 1-2 ಮನೆ ಕೊಡ್ತಾನಪ್ಪ, ಸಹಾಯ ಮಾಡೋಣ, ಕಾರ್ಯಕರ್ತರು ಮಾಡ್ತಾನೆ. ನಮ್ಮಲ್ಲಿ ಕಾರ್ಯಕರ್ತಿದ್ದಾರೆ. ಮನೆಗಳಿಗೆ ತೊಗೊಂಡೋಗೋಕ್ಕೂ ನೀವು ತೊಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದು. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತೊಗೊಂಡೋಗೋಕ್ಕಲ್ಲ, ಇವ್ರು ಇನ್ನೊಬ್ಬರನ್ನ ಕಳಿಸಿ ತರಿಸ್ಕೊಳ್ತಾರಪ್ಪ. ಹಂಗಿಲ್ಲ. ಏನು ಮಾಡ್ತೀರಿ ಈಗ ನೀವು? ಪಟಾಕಿ ಖರೀದಿ ಮಾಡಿ ಆಗಿದೆ, ಹಂಚಿಕೆ ಮಾಡಿ ಖರೀದಿ ಮಾಡಾಗಿದೆ. ಏನು ಮಾಡ್ತೀರಿ? ಈಗ ಮನೆಗಳಿಗೆ ಕೊಡಬೇಕಲ್ಲ, ಮನೆಗೆ ಎತ್ಕೊಂಡೋಗಿ ಕೊಡೋಕ್ಕೂ ಬಿಡ್ತಾ ಇಲ್ಲ. ಈಗ ಯಾರ್ಯಾರು ಕೇಳ್ತಾರೋ ಅವ್ರಿಗೆ, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ನಿಮ್ಮ ಕಚೇರಿಗೆ ಅದೇ ಇದು MLA ಆಫೀಸ್ ಇದು, ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದು MLA ಆಫೀಸ್. ಅದು ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಆಫೀಸ್. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ಇಲ್ಲ ನಾವು ಬೀಗ ಹೊಡಿತೀವಿ ಅಂತ ಹೇಳ್ತಾರೆ. ಇದು ಇಲ್ಲಿ ದೌರ್ಜನ್ಯ.
ಭಾಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವಿನಗರದ ಈ ವಾರ್ಡಿನ ಜನತೆ ಮಾತ್ರ. ನೋಡೋಣ, ಇವಾಗ ಅದನ್ನು ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋವಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀನಿ ನಾನು. ಕಳೆದ ವರ್ಷ ನಿಮ್ಗೆ ಯಾವ್ದು ಅಬ್ಜೆಕ್ಷನ್? ಯಾವುದಿಲ್ಲ, ಇವತ್ತವರೆಗಿಲ್ಲಪ್ಪ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡಲಿಲ್ಲ ಅಂತಾರೆ. ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ದ ನಾವು ಕೋರ್ಟಿಂದ ಮಾಡಿದ್ದೀವಿ. ಪಟಾಕಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಟೈಮ್. ಏನು 100 ಜನ ಪೊಲೀಸರು ಬರೋವಂಥದ್ದು ಇದು. ಕೇಳಿ ಪಾಪ ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ಸು, ನೀವೇ ಕೇಳಿ. ಪೊಲೀಸರ ಮೇಲೆ ಒತ್ತಡ ಇದೆಯಾ? ಮತ್ತೆ 100 ಜನ ಪೊಲೀಸ್ ಅಂದರೆ ತಮಾಷೆನಾ? ಆಫೀಸ್ ಬೀಗ ಹೊಡಿಬೇಕು, ನಾವು ನೋಡಬೇಕು ಅಂತಂದರೆ ವಸಂತ ಬೀಗ ತೆಗಿ ನೋಡಿಸ್ಬಿಡಿ. ಬೀಗ ಹೊಡಿಯೋದು ಯಾಕೆ ಅವರು? ಬೀಗ ತೆಗಿಯಪ್ಪ. ಸುಮಾರು ಒಂದು 10 ದಿನಗಳಿಂದ ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗುವಂಥವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವ್ರು ಇರ್ತಕ್ಕಂಥ ಪ್ರದೇಶಗಳು ಸುಮಾರಿದೆ. ಆ ಭಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು, ಪಟಾಕಿ ಕೊಡೋದಿರ್ಬೋದು, ಪ್ರತಿಯೊಂದು ಬಾರಿನೂ ಸಹ ಇದನ್ನು ಸಹಾಯ ಮಾಡಿಕೊಂಡೇ ಬರ್ತಾಯಿದೆ. ಇದೇನು ಇವತ್ತಲ್ಲ, ಸುಮಾರು 12 ವರ್ಷಗಳಿಂದ ನಡೀತಾನೆ ಇದೆ. ಆದರೆ ಏಕಾಏಕಿ ಈ ವರ್ಷ ಪೊಲೀಸ್ನವರು ಸುಮಾರು 100 ಜನ ಇದ್ದಾರೆ. ಅದರಲ್ಲಿ ಒಂದು 3-4 ಜನ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲ ಬಂದಿದ್ದಾರೆ. ಪಟಾಕಿ ಕೊಡಬಾರ್ದು ಅಂತ ಹೇಳ್ತಾರೆ. ಪಟಾಕಿ ಕೊಡೋದು ಎಲ್ಲಿಂದ ನಾವು ತರೋದು? ಎಲ್ಲಿ ಇವತ್ತು BBMP ಅವರು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿದ್ದಾರೆ, ಆ ಜಾಗದ ಹತ್ರ ಹೋಗಿ ಖರೀದಿ ಮಾಡಿಕೊಂಡು ಇಲ್ಲಿ ತಂದು ಕೊಡೋವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿರೋದು. ಪ್ರತಿ ವರ್ಷ ಮಾಡ್ತಾಯಿದ್ದು, ಈ ವರ್ಷವೂ ಮಾಡ್ತಾಯಿದ್ವಿ. ಆದರೆ ಹೊಸದಾಗಿ ಪೊಲೀಸವ್ರು ಏನು ಹೇಳ್ತಾ ಇದ್ದಾರೆ, ಮಾಡಬಾರ್ದು, ಕೊಡಬಾರ್ದು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಆಯಿತು ಒಂದು 10 ಪ್ಯಾಕೆಟ್ ಇಟ್ಕೊಂಡಾದರೂ ಹಂಚ್ಬೋದಲ್ಲ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಅವಕಾಶ ಇಲ್ಲ ಅಂತ ಇದ್ದಾರೆ. ಒಳ್ಳೆ ಅಂಗಡಿಯಿಂದ ನೇರವಾಗಿ ಖರೀದಿ ಮಾಡಿ ಬಡವರು ಮನೆಗಳಿಗೇ ನೇರವಾಗಿ ತಲುಪಿಸ್ಬೋದು ಅಂತಲೂ ಕೇಳ್ತಾ ಇದ್ದೀನಿ. ಮನೆಗೂ ತಲುಪಿಸೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಒಂದು ವ್ಯಕ್ತಿ, ಒಂದಿಬ್ಬರು ತಗೊಂಡೋಗಿ ಮನೆಗೆ ಕೊಟ್ಟು ಆ ಮನೆಗಳಿಗೆ ಆ ಮಕ್ಕಳ ಪಟಾಕಿ ಇದೇನು ದೊಡ್ಡ ದೊಡ್ಡ ಪಟಾಕಿಗಳಂತಲ್ಲ, ಅದಕ್ಕೂ ಅಂಗಡಿನಿಂದ ತೊಗೊಂಡೋಗಿ ಡೆಲಿವರಿ ಮಾಡೋದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದು ಬಹುಶಃ ಇದೇ ಫಸ್ಟ್ ಕೇಸ್ ಇರಬೇಕು ಈ ಥರ. ಅವ್ರು ಹೇಳೋದೇನು ಪೊಲೀಸ್ನವರು, ಅವರೇ ಖುದ್ದಾಗಿ ಅಂಗಡಿಗೆ ಹೋಗ್ಬೇಕು, ಅವರೇ ಖುದ್ದಾಗಿ ಮನೆಗೆ ತರಬೇಕು, ಯಾರೂ ಸಹಾಯ ಮಾಡೋಂಗಿಲ್ಲ. ಈಗ ಇಷ್ಟೊತ್ತು ಪೊಲೀಸ್ನವ್ರು ಮಾತಾಡಿ ತಾವು ನೋಡಿದ್ರಿ. ಸೋಷಿಯಲ್ ಸರ್ವಿಸ್ ಮಾಡೋ ಅಂಥವ್ರು ತೊಗೊಂಡೋಗಿ ಕೊಡ್ತಾರೆ, ಬಿಡಿ ಅಂತ ಹೇಳಿದ್ರು, ಅದಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಏನಿದ್ರ ಉದ್ದೇಶ? ಊರಬ್ಬ ಮಾಡೋಕ್ಕೂ ಬಿಡಲ್ಲ, ಕೋರ್ಟಿಂದ ಆರ್ಡ್ರ್ ತಂದು ನಾವು ಊರಬ್ಬ ಮಾಡಬೇಕು. ಗಣೇಶನ ಹಬ್ಬ ಮಾಡೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಂದು ಮಾಡಬೇಕು. ಇಲ್ಲಿ ನಡೀತಾ ಇರೋವಂಥದ್ದು ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಬರೀ ಒಂದೇ ಒಂದು ಲಕ್ಷ್ಮೀದೇವಿನಗರದಲ್ಲಿ ಮಾತ್ರ. ಯಾರನ್ನು ಮಾತನಾಡಿದ್ರೆ ಅವ್ರ ಮೇಲೆ ದಲಿತ ದೌರ್ಜನ್ಯ ಕೇಸ್ ಹಾಕೋದು. ಇದು ಇಲ್ಲಿ ನಡೀತಾ ಇರೋವಂಥದ್ದು ದೌರ್ಜನ್ಯ. ಯಾರು ಮಾಡ್ತಿದ್ದಾರೆ ಇಲ್ಲಿ? ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಬೆಂಬಲಿಗರು. ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು 43 ಜನ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ಗಳು ಹಾಕಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಆಶ್ರಯ ಹೋಗಬೇಕು. ಪ್ರತಿಯೊಂದಕ್ಕೂ ಬೇಕಾದ್ರೆ ತಾವು ನೋಡಿ, ಊರಬ್ಬ ಮಾಡೋಕ್ಕೆ ನಾವು ಕೋರ್ಟಿಂದ ಪರ್ಮಿಷನ್ ತಂದು ಊರಬ್ಬ ಮಾಡಿದ್ವಿ. ಇದು ಇಲ್ಲಿ ನಡೀತಾ ಇರೋವಂಥದ್ದು. ಸರ್, ಈ ಪಟಾಕಿಗಳು ನಿಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಇದೆಯಾ, ಬೇರೆ ಕಡೆ? ಯಾವುದು? ಪಟಾಕಿರು ಉಚಿತವಾಗಿ ಹಂಚಬಾರ್ದು ಅನ್ನುವಂಥ ನಿಯಮ ನಿಮ್ಮ ಕ್ಷೇತ್ರಕ್ಕೆ ಅಲ್ಲಲ್ಲ, ಆಯಿತು, ಅವ್ರು ಏನು ಹೇಳಿದ್ರು ಕೇಳೋಣ.
ಅಂಗಡಿಯಿಂದ ತಂದು ಮನೆಗೂ ಕೊಡಬೇಡ ಅಂತ ಇದ್ದಾರಲ್ಲ, ಆಯಿತು. ಒಂದು ವ್ಯಕ್ತಿ 1-2 ಮನೆ ಕೊಡ್ತಾನಪ್ಪ, ಸಹಾಯ ಮಾಡೋಣ, ಕಾರ್ಯಕರ್ತರು ಮಾಡ್ತಾನೆ. ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ. ಮನೆಗಳಿಗೆ ತೊಗೊಂಡೋಗೋಕ್ಕೂ ನೀವು ತೊಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದು. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತೊಗೊಂಡೋಗೋಕ್ಕಲ್ಲ, ಇವ್ರು ಇನ್ನೊಬ್ಬರನ್ನ ಕಳಿಸಿ ತರಿಸ್ಕೊಳ್ತಾರಪ್ಪ. ಹಂಗಿಲ್ಲ. ಏನ್ ಮಾಡ್ತೀರಿ ಈಗ ನೀವು? ಪಟಾಕಿ ಖರೀದಿ ಮಾಡಿ ಆಗಿದೆ, ಹಂಚಿಕೆ ಮಾಡೋದು ಖರೀದಿ ಮಾಡಾಗಿದೆ. ಏನ್ ಮಾಡ್ತೀರಿ ಮುಂದೆ? ಈಗ ಮನೆಗಳಿಗೆ ಕೊಡಬೇಕಲ್ಲ, ಮನೆಗೆ ಎತ್ಕೊಂಡೋಗಿ ಕೊಡೋಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಹಂಚಬೇಕು? ಈಗ ಯಾರ್ಯಾರು ಕೇಳ್ತಾರೋ ಅವ್ರಿಗೆ, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ನಿಮ್ಮ ಕಚೇರಿಗೆ ಅದೇ ಇದು MLA ಆಫೀಸ್ ಇದು, ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದು MLA ಆಫೀಸ್. ಅದು ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಆಫೀಸ್. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ಇಲ್ಲ ನಾವು ಬೀಗ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ದೌರ್ಜನ್ಯ ಭಾಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾ ಇರೋಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವಿನಗರದ ಈ ವಾರ್ಡಿನ ಜನತೆ ಮಾತ್ರ. ನೋಡೋಣ, ಇವಾಗ ಅದನ್ನು ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋವಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀನಿ ನಾನು. ಕಳೆದ ವರ್ಷ ನಿಮ್ಗೆ ಯಾವ್ದು ಅಬ್ಜೆಕ್ಷನ್? ಯಾವುದಿಲ್ಲ, ಇವತ್ತವರೆಗಿಲ್ಲಪ್ಪ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡಲಿಲ್ಲ ಅಂತಾರೆ. ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ, ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ದ ನಾವು ಕೋರ್ಟಿಂದ ಮಾಡಿದ್ದೀವಿ. ಪಟಾಕಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಟೈಮ್. ಏನು 100 ಜನ ಪೊಲೀಸರು ಬರೋವಂಥದ್ದ ಇದು? ಕೇಳಿ ಪಾಪ, ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ಸು, ನೀವೇ ಕೇಳಿ. ಪಟಾಕಿಗಳು ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಪಟಾಕಿಗಳು ಪಾಲಿಟಿಕ್ಸ್ ಆಗ್ತಿದೆ. ಪೊಲೀಸರ ಮೇಲೆ ಒತ್ತಡ ಇದೆಯಾ? ಮತ್ತೆ 100 ಜನ ಪೊಲೀಸ್ ಅಂದರೆ ತಮಾಷೆನಾ? ಆಫೀಸ್ ಬೀಗ ಹೊಡಿಬೇಕು, ನಾವು ನೋಡಬೇಕು ಅಂತಂದರೆ ವಸಂತ ಬೀಗ ತೆಗೆ ನೋಡಿಸ್ಬಿಡಿ. ಬೀಗ ಹೊಡಿಯೋದು ಯಾಕೆ ಅವರು? ಬೀಗ ತೆಗಿಯಲ್ಲ, ಬೀಗ ತೆಗಿಯಪ್ಪ.